ಕಾರ್ಮಿಕರ ಐಕ್ಯತೆ ಚಿರಾಯುವಾಗಲಿ, ಐಕ್ಯತೆ ಚಿರಾಯುವಾಗಲಿ. ವರ್ಕರ್ಸ್ ಯೂನಿಟಿ ಜಿಂದಾಬಾದ್, ವರ್ಕರ್ಸ್ ಯೂನಿಟಿ ಜಿಂದಾಬಾದ್. ಹೊಸ ವೇತನ ಒಪ್ಪಂದ ಯಶಸ್ವಿಯಾಗಲಿ, ಹೊಸ ವೇತನ ಒಪ್ಪಂದ ಯಶಸ್ವಿಯಾಗಲಿ. ಅಟ್ಟಿ ಚಿನ್ನದ ಗಣಿ ಕಾರ್ಮಿಕರ ಬಾಕಿ ಬೇಡಿಕೆಗಳು ಈಡೇರಿಕೆ ಆಗಲೇಬೇಕು. ಹೊಸ ವೇತನ ಒಪ್ಪಂದ ಯಶಸ್ವಿಯಾಗಲಿ. ವರ್ಕರ್ಸ್ ಯೂನಿಟಿ ಜಿಂದಾಬಾದ್. ಹೊಸ ವೇತನ ಒಪ್ಪಂದದಲ್ಲಿ ಇಟ್ಟಿರುವ ಎಲ್ಲಾ ಬೇಡಿಕೆಗಳು ಈಡೇರಿಕೆ ಆಗಲೇಬೇಕು. ಹೊಸ ವೇತನ ಒಪ್ಪಂದದ ಪಟ್ಟಿಯಲ್ಲಿ ನೀಡಿರುವ ಎಲ್ಲಾ ಬೇಡಿಕೆಗಳು ಈಡೇರಿಕೆ ಆಗಲೇಬೇಕು. ಇನ್ಕಿಲಾಬ್ ಜಿಂದಾಬಾದ್, ಇನ್ಕಿಲಾಬ್ ಜಿಂದಾಬಾದ್. ವರ್ಕರ್ಸ್ ಯೂನಿಟಿ ಜಿಂದಾಬಾದ್. ಹಾಗೂ ಕಾರ್ಮಿಕ ಮುಖಂಡರು ಹಾಗೂ ಕಾರ್ಮಿಕರಿಗೆ ಎಲ್ರಿಗೂ ಕೂಡ ಸ್ವಾಗತ. ಈ ಒಂದು ಕಾರ್ಯಕ್ರಮವನ್ನ ಉದ್ದೇಶಿಸಿ ಅಧ್ಯಕ್ಷರು ಕಾಮ್ರೇಡ್ ಕೆ ಮಹಾಂತೇಶ್ ಅವರು ಮಾತಾಡ್ಬೇಕಂತೇಳಿ ವಿನಂತಿ. ಎಲ್ಲ ಕಾರ್ಮಿಕ ಬಂಧುಗಳೇ ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಅಟ್ಟಿ ಚಿನ್ನದ ಗಣಿ ಸಿಬ್ಬಂದಿ ಮತ್ತು ನೌಕರ ಸಂಘದ ಪದಾಧಿಕಾರಿಗಳೇ, ಕಾರ್ಯಕಾರಿ ಸಮಿತಿ ಸದಸ್ಯರೇ, ಎಲ್ಲರನ್ನೂ ನಿಮ್ಮೆಲ್ಲರಿಗೂ ಕೂಡ ಬೆಳಗಿನ ವಂದನೆಗಳು. ವಿಶೇಷವಾಗಿ ಯಾರೆಲ್ಲ ಆಯ್ಕೆಯಾಗಿರ್ತಕ್ಕಂಥ ಕಾರ್ಯಕಾರಿ ಸಮಿತಿ ಸದಸ್ಯರು, ಅವರು ಯಾವುದೇ ಪಕ್ಷಕ್ಕೆ ಸಂಬಂಧಪಟ್ಟದ್ರು ಕೂಡ ದಯಮಾಡಿ ಇಲ್ಲಿ ವೇದಿಕೆ ಹತ್ರ ಬರಬೇಕು ಅಂತೇಳಿ ವಿನಂತಿಯನ್ನು ನಾವು ಮಾಡ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ, ನೀವು CITU ನೇತೃತ್ವದ ಕಾರ್ಮಿಕ ಸಂಘಟನೆಯನ್ನ ಬಹುಮತದಿಂದ ಆಯ್ಕೆ ಮಾಡಿದ್ರು ಕೂಡ ಇದು ನಾವು ಇವತ್ತು ಬೇಡಿಕೆಯನ್ನ ಪಟ್ಟಿಯನ್ನ ಸಲ್ಲಿಸ್ತಕ್ಕಂಥದ್ದು ಅಟ್ಟಿ ಚಿನ್ನದ ಗಣಿಯಲ್ಲಿ ಕೆಲಸ ಮಾಡತಕ್ಕಂಥ ಎಲ್ಲ ಸಿಬ್ಬಂದಿ ಮತ್ತು ನೌಕರರ 3,400ಕ್ಕಿಂತ ಅಧಿಕ ನೌಕರರು ಮತ್ತು ಸಿಬ್ಬಂದಿಗಳ ಪರವಾಗಿ, ಎಲ್ಲ ಸಂಘಟನೆಗಳ ಪರವಾಗಿ, ಕಾರ್ಯಕಾರಿ ಸಮಿತಿಯ ಪರವಾಗಿ ನಾವು ಇದನ್ನು ಸಲ್ಲಿಸ್ತಾ ಇದ್ದೇವೆ. ಸೊ ಹಾಗಾಗಿ ಇಲ್ಲಿ ಯಾವ ಪಕ್ಷ ಅದು ಇದು ಅನ್ನೋಂಥದ್ದಲ್ಲ. ಯಾಕಂತ ಹೇಳಿದ್ರೆ ಇದು ಎಲ್ಲರಿಗೂ ಅನುಕೂಲ ಆಗಬೇಕು ಅನ್ನೋಂಥ ದೃಷ್ಟಿಯಿಂದ. ಬಂಧುಗಳೇ, ಈಗ ಮೊದಲನೇದಾಗಿ ಇವತ್ತು ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರು ಇಲ್ಲಿ ಇದ್ದಾರೆ. ಅಟ್ಟಿ ಗೋಲ್ಡ್ ಮೈನ್ಸ್ ಅಲ್ಲಿ ನಿನ್ನೆಯಿಂದ ಇದ್ದಾರೆ. ಅವ್ರು 3 ದಿವಸ ಇರ್ತಾರೆ. ನಮ್ಮ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ಕಾಮ್ರೇಡ್ ಶಫಿ ಅವರು ಬೆಂಗಳೂರಲ್ಲಿದ್ದಾರೆ. ಸೊ ಹಿಂಗಾಗಿ ನಾನಿವತ್ತು ಇಲ್ಲಿದ್ದೀನಿ, ಅವರು ಮತ್ತೆ ನಾಳೆ ಬರ್ತಾರೆ. ಇದನ್ನು ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದ್ರೆ, ಈ ಮಾತನ್ನ ಯಾಕೆ ನಾನು ಹೇಳ್ತೀನಿ ಅಂತ ಹೇಳಿದ್ರೆ, ನಿಮ್ಮೆಲ್ಲರ ಸಹಕಾರ ಮತ್ತು ನಿಮ್ಮೆಲ್ಲರ ಬೆಂಬಲದೊಂದಿಗೆ ಕಳೆದ ವರ್ಷ ಆಯ್ಕೆಯಾದಂಥ ನಮ್ಮ ಎಲ್ಲ ಪದಾಧಿಕಾರಿಗಳು, ಕಾರ್ಯಕಾರಿ ಸಮಿತಿ ಸದಸ್ಯರು ಹಗಲು ರಾತ್ರಿ ಅನ್ನಲಾರ್ದನೆ ಈ ನೌಕರರ ಮತ್ತು ಸಿಬ್ಬಂದಿಗಳ ಪರವಾಗಿ ಕೆಲಸ ಮಾಡ್ತಾ ಇದ್ದೀರ ಅನ್ನೋದನ್ನ ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೀನಿ. ಹಾಗಾಗಿನೇ ಇವತ್ತು ನಮ್ಮ ನಿರಂತರ ಹೋರಾಟದಿಂದಾಗಿ ಕಳೆದ 5 ವರ್ಷಗಳಿಂದ ತುಂಬಾ ಬಾಕಿ ಇದ್ದಂತ PLIB ಅನ್ನ ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗಿರ್ತಕ್ಕಂಥದ್ದು ಅಂತೇಳಿ ತಾವೆಲ್ಲರೂ ಕೂಡ ಗಮನಿಸಬೇಕು. ಇನ್ನೇನು 4ನೇ ತಾರೀಕು PLIB ನಿಮಗೆ ಎಲ್ಲರಿಗೂ ಕೂಡ ಅದು ಕ್ರೆಡಿಟ್ ಆಗುತ್ತೆ. ಸೊ ಹೀಗಾಗಿ ಯಾವುದೇ ಒಂದು ಕೆಲಸವನ್ನ ಐಕ್ಯತೆಯಿಂದ, ಒಗ್ಗಟ್ಟಿನಿಂದ, ಎಲ್ಲರ ವಿಶ್ವಾಸವನ್ನ ತಗೊಂಡು ಕೆಲಸ ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ಮುಂದಿನ ದಿನಗಳಲ್ಲಿ ನೌಕರರಿಗೆ ಮತ್ತು ಸಿಬ್ಬಂದಿಗಳಿಗೆ ಅದು ಪ್ರಯೋಜನ ಆಗುತ್ತೆ. ನಿಮಗೆ ಒಂದು ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೀನಿ, ಮತ್ತು ಇಲ್ಲಿನೂ ಕೂಡ ನಾವು ಮಾತಾಡಿದ್ದೀವಿ. ಫೆಬ್ರವರಿ 2ನೇ ತಾರೀಕಿಂದ ಹಿಡಿದು ಫೆಬ್ರವರಿ 11ನೇ ತಾರೀಕು ತನಕ ನಮ್ಮ ಪ್ರತಿನಿತ್ಯ ನೀವು ಗೇಟ್ ಮೀಟಿಂಗ್ ಅನ್ನು ಮಾಡಿದಿರಿ. ಇಲ್ಲಿ ಪ್ರತಿನಿತ್ಯ ಗೇಟ್ ಮೀಟಿಂಗ್ ಗಳನ್ನು ಮಾಡಿದಿರಿ. ಯಾಕೆ ಮಾಡಿದಿರಿ ಅಂತ ಹೇಳಿದ್ರೆ, ಅದು ನಮ್ಮ ವೇತನ ಒಪ್ಪಂದಕ್ಕಲ್ಲ ಅಥವಾ
ನಮಗೆ ಸಂಬಳ ಜಾಸ್ತಿ ಆಗಬೇಕು ಅನ್ನೋಂಥದ್ದು ಮುಖ್ಯ ಅಲ್ಲ. ನಾವು ನಮ್ಮ ಸಂಬಳ ಜಾಸ್ತಿ ಆಗಬೇಕು ಅಂತೇಳಿ 55 ಬೇಡಿಕೆಗಳ ಪಟ್ಟಿಯನ್ನು ಇವತ್ತು ಸಲ್ಲಿಸ್ತಾ ಇದ್ದೀವಿ. ಆದರೆ ಫೆಬ್ರವರಿ 2ನೇ ತಾರೀಕಿಂದ 12ನೇ ತಾರೀಕು ತನಕ ನಾವು ಹೋರಾಟವನ್ನು ಯಾಕೆ ಮಾಡಿದ್ವಿ ಅಂತ ಹೇಳಿದ್ರೆ, ನಮ್ಮ ದೇಶದಲ್ಲಿ ಕಾರ್ಮಿಕ ವರ್ಗ ಪಡೆದಂತ ಹಕ್ಕುಗಳೇ ಇಲ್ದಂಗೆ ಆಗುತ್ತೆ. ಹಾಗಾಗಿ ಆ ಕಾರ್ಮಿಕ ಕಾನೂನುಗಳು, ಹೊಸ ಕಾರ್ಮಿಕ ಕಾನೂನುಗಳೇನು ಬಂದವೆ, ಆ ಕಾರ್ಮಿಕ ಕಾನೂನುಗಳು ವಾಪಸ್ ಆಗಬೇಕು ಅನ್ನೋಂಥದ್ದು. ಬಂಧುಗಳೇ, ನಿಮಗೆಲ್ಲ ಗೊತ್ತಿದ್ದಾಗೆ ಫ್ಯಾಕ್ಟ್ರೀಸ್ ಆಕ್ಟ್, ನೀವೆಲ್ಲ ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಾ ಇದ್ದೀರಿ. ಫ್ಯಾಕ್ಟ್ರೀಸ್ ಆಕ್ಟ್ ಅಂತೇಳಿ ನಮ್ಮ ದೇಶದಲ್ಲಿ ಮೊಟ್ಟ ಮೊದಲು ಜಾರಿಯಾಗಿದ್ದು 1881ರಲ್ಲಿ. ಒಂದೇ ನಿಮಿಷ ಮುಗಿಸ್ಬಿಡ್ತೆ. ಆಯ್ತು, ಒಂದು ನಿಮಿಷ ಮಾಡಿ. ಅವರು ಮಕ್ಕಳು ಎಕ್ಸಾಮ್ಗೆ ಹೋಗ್ಬೇಕಂತ ಬಸ್ಸಲ್ಲಿದಾರಂತೆ. ದಯಮಾಡಿ ಅವ್ರಿಗೆ ಅವಕಾಶ ಮಾಡಿಕೊಟ್ಟು ನಾವು 5 ನಿಮಿಷದಲ್ಲಿ ಮುಗಿಸೋಣಂತೆ. ಗಾಡಿ ಸೈಡಿಗೆ ಸೈಡ್ಗೆ ಹಾಕಿ. ಹೇಳಿದ ಮೇಲೆ ಮುಗಿದು. ಸೊ ಹೀಗಾಗಿ ಹಿಂದಕ್ಕೆ ಸರ್ಕಲ್, ಸ್ವಲ್ಪ ಹಿಂದಕ್ಕೆ ಸರ್ಕಲ್. ಇವತ್ತು ನೀವು ಒಂದು ಜವಾಬ್ದಾರಿಯುತ ಕಾರ್ಮಿಕ ಸಂಘವಾಗಿ ನಾಳೆ ಸಮಸ್ಯೆಗಳು ಬಂದಾಗ ಯಾಕೆ ಹೇಳಿಲ್ಲ ಅಂತೇಳಿ ಪ್ರಶ್ನೆ ಮಾಡಬಾರ್ದು. ನಾಳೆ ನಿಮ್ಮ ಮಕ್ಕಳುಗಳು ಪ್ರಶ್ನೆ ಮಾಡ್ತಾರೆ. ಏನ್ ಪ್ರಶ್ನೆ ಮಾಡ್ತಾರೆ ಅಂದ್ರೆ, ನೀವು ಮಕ್ಕಳನ್ನ ಸರಿಯಾಗಿ ಸಾಕ್ಲಿಲ್ಲ ಅಂತ ಹೇಳಿದ್ರೆ ತಂದೆನ ಬೈತಾರೆ, ತಾಯಿನ ಬೈತಾರೆ. ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ನಮ್ಮ ಅಪ್ಪ ಅಮ್ಮ ನಮಗೆ ಸರಿಯಾಗಿ ಹೇಳಲಿಲ್ಲ, ನಮಗೆ ಶಾಲೆ ಕಳಿಸ್ತಿಲ್ಲ, ಕಾಲೇಜಿಗೆ ಕಳಿಸ್ತಿಲ್ಲ, ಇಲ್ಲದ್ರೆ ನಾವು ಓದ್ತಾ ಇದ್ವಿ ಅಂತೇಳಿ. ಇವತ್ತು ನೀವು ಇಲ್ಲಿ ನಿಮ್ಮ ಬೇಡಿಕೆ ಪಟ್ಟಿಯನ್ನು ಸಲ್ಲಿಸಬೇಕಾದ್ರೆ ಕನಿಷ್ಠ ತಾಳ್ಮೆಯಿಂದ ಸ್ವಲ್ಪ ಕೇಳಬೇಕಾಗುತ್ತೆ. ಯಾವುದೇ ಇರಲಿ ಕೂಡ 1881ನೇ ಇಸ್ವಿಯಲ್ಲಿ ಗಣಿಗಳಲ್ಲಿ ಮೊಟ್ಟ ಮೊದಲ ಗಣಿ ಕಾಯ್ದೆ ಬಂತು, ನಮ್ಮದು ಫ್ಯಾಕ್ಟ್ರೀಸ್ ಆಕ್ಟ್ ಬಂತು. ಆನಂತರ ಸಾಕಷ್ಟು ತಿದ್ದುಪಡಿ ಆಗಿದೆ. ಇದರಲ್ಲಿ ಒಂದು ತಿಳ್ಕೋಬೇಕು, 1880ನೇ ಇಸ್ವಿಯಲ್ಲಿ ಬ್ರಿಟಿಷ್ ಸರ್ಕಾರ ಫ್ಯಾಕ್ಟರಿ ಕಮಿಷನ್ ಅನ್ನು ಅಪಾಯಿಂಟ್ಮೆಂಟ್ ಮಾಡುತ್ತೆ. ಫ್ಯಾಕ್ಟರಿ ಕಮಿಷನ್ ಯಾಕೆ ಅಪಾಯಿಂಟ್ಮೆಂಟ್ ಮಾಡುತ್ತೆ ಅಂತ ಹೇಳಿದ್ರೆ, ಫ್ಯಾಕ್ಟರಿಗಳಲ್ಲಿ ಸಣ್ಣ ಸಣ್ಣ ಮಕ್ಕಳುಗಳನ್ನ ಇಳಿಸಿ ಕೆಲಸವನ್ನ ಮಾಡ್ತಾರೆ. ನೀವು ಸ್ವಲ್ಪ ಈ ಕಡೆ ಬನ್ನಿ, ಹಿಂದಕ್ಕೆ ಬನ್ನಿ ಸ್ವಲ್ಪ. ಫ್ಯಾಕ್ಟರೀಸ್ ಅಲ್ಲಿ ಸಣ್ಣ ಸಣ್ಣ ಮಕ್ಕಳನ್ನ ಇಳಿಸಿ ಕೆಲಸ ಮಾಡಿಸ್ತಿದ್ರು. 1881ನೇ ಇಸ್ವಿಯಲ್ಲಿ ಮೊಟ್ಟ ಮೊದಲ ಫ್ಯಾಕ್ಟರಿ ಆಕ್ಟ್ ಬಂದಾಗ ಆ ಫ್ಯಾಕ್ಟರಿ ಆಕ್ಟ್ ರೆಕಮೆಂಡೇಶನ್ ಏನಿತ್ತು ಅಂತ ಹೇಳಿದ್ರೆ, 7 ವರ್ಷದ ಒಳಗಿನ ಮಕ್ಕಳನ್ನ ಫ್ಯಾಕ್ಟರಿ ಒಳಗಡೆ ಕೆಲಸ ಮಾಡಿಸಬಾರ್ದು ಅಂತ. ದಯಮಾಡಿ ತಿಳ್ಕೊಳ್ಳಿ. ನಿಮ್ಮ ಮಕ್ಕಳು ಇವತ್ತು 15 ವರ್ಷ 20 ವರ್ಷ ಆದ್ರೂ ನಾವು ಕೆಲಸಕ್ಕೆ ಕಳಿಸಲ್ಲ ಅಲ್ವಾ? ಆದ್ರೆ ಅವತ್ತು 1880ನೇ ಇಸ್ವಿಯ ಮುಂಚಿತವಾಗಿ 7 ವರ್ಷದ ಒಳಗಿನ ಮಕ್ಕಳನ್ನ ಕಾರ್ಖಾನೆಗೆ ಕೆಲಸಕ್ಕೆ ಕಳಿಸಬಾರದು ಅಂತೇಳಿ ಕಾನೂನು ಬಂದಿದ್ದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1946ರಲ್ಲಿ ಬ್ರಿಟಿಷ್ ಸರ್ಕಾರದಲ್ಲಿ ಕಾನೂನು ಮಂತ್ರಿಯಾದಾಗ, ಕಾರ್ಮಿಕ ಮಂತ್ರಿಯಾದಾಗ ಗಣಿಗಳಿಗೆ ಇಳಿದು ಕಾರ್ಮಿಕರಿಗೆ 8 ಗಂಟೆ ಕೆಲಸ ಮಾತ್ರ ನಿಗದಿ ಮಾಡಬೇಕಂತ ಕಾನೂನು ತಂದಿದ್ದು. ಕಾರ್ಮಿಕರಿಗೆ ESI ತರಬೇಕು ಅಂತೇಳಿ ಕಾನೂನು ತಂದಿದ್ದು. ಕಾರ್ಮಿಕರಿಗೆ ಭವಿಷ್ಯ ನಿಧಿ ಕೊಡಬೇಕು ಅಂತ ಕಾನೂನು ತಂದಿದ್ದು. ಹೆಣ್ಣು ಮಕ್ಕಳಿಗೆ ಹೆರಿಗೆ ಭತ್ಯೆ ಕೊಡಬೇಕು ಅಂತ ಕಾನೂನು ತಂದಿದ್ದು. ಆದ್ರೆ ಇವತ್ತು ಅಂತ ಕಾನೂನುಗಳು ರದ್ದಾಗಿದ್ದಾವೆ. ಇವತ್ತು ನಾಳೆ ಏಪ್ರಿಲ್ 1ರಿಂದ ಹೊಸ ಕಾನೂನುಗಳು ಬರ್ತಾ ಇದಾವೆ. ಹೊಸ ಕಾನೂನುಗಳು ಬಂದ್ರೆ ಏನಿದೆ ಕಾನೂನು ಅಂತ ಹೇಳಿದ್ರೆ, ಇಲ್ಲಿ ತನಕ ಸಂಜೆ 7 ಗಂಟೆಯಿಂದ ಹಿಡಿದು ಬೆಳಗ್ಗೆ 5 ಗಂಟೆ ತನಕ ಮಹಿಳೆಯರನ್ನ ಇವತ್ತು ಅಪಾಯಕಾರಿ ಕೆಲಸಕ್ಕೆ ಇಳಿಸಬಾರ್ದು, ಗಣಿಗಳಿಗೆ ಇಳಿಸಬಾರ್ದು, ರಾತ್ರಿ ಪಾಳೆ ಕೆಲಸ ಮಾಡಿಸಬಾರ್ದು ಅಂತೇಳಿ ಈ ಕಾನೂನಿತ್ತು ನಮ್ಮ ಹೋರಾಟದಿಂದಾಗಿ. ಆದ್ರೆ ಈಗ ಏಪ್ರಿಲ್ 1ನೇ ತಾರೀಕಿಂದ ಬರುವಂತ ಕಾನೂನು ಮಹಿಳೆಯರನ್ನು ಕೂಡ ಗಣಿಗೂ ಇಳಿಸಬಹುದು, ಅಪಾಯಕಾರಿ ಕೆಲಸಕ್ಕೂ ನೇಮಕ ಮಾಡಬಹುದು ಅನ್ನಂತ ಒಂದು ತಿದ್ದುಪಡಿಯನ್ನು ತಂದಿದ್ದಾರೆ. ಇದು ಯಾತಕ್ಕಂತ ಹೇಳಿದ್ರೆ, ಕಾರ್ಮಿಕ ವರ್ಗ ಒಂದಾಗಿ ಇದನ್ನ ಹಿಮ್ಮೆಟ್ಟಿಸ್ತಾ ಇದ್ರೆ ನಾವು ಇವತ್ತಿನ ಅಗ್ರಿಮೆಂಟ್ ನಾವು ಕೊಡ್ತಾ ಇದ್ದೇವಲ್ಲ, ಬೇಡಿಕೆ ಪಟ್ಟಿ. ಈಗ ಆಲ್ರೆಡಿ ಕೇಂದ್ರ ಸರ್ಕಾರದ ಬೇಡಿಕೆ ಪಟ್ಟಿ ಏನಿದೆ, ಕೇಂದ್ರ ಸರ್ಕಾರ ಸೆಂಟ್ರಲ್ ಪಬ್ಲಿಕ್ ಸೆಕ್ಟರ್ಗಳಲ್ಲಿ 10 ವರ್ಷಕ್ಕೊಂದ್ಸರಿ ವೇಜ್ ಅಗ್ರಿಮೆಂಟ್ ಗಳನ್ನ ಮಾಡಿದ್ದಾರೆ. ಇದನ್ನು ದಯಮಾಡಿ ತಿಳ್ಕೋಬೇಕು. ಆದ್ರೆ ಅಟ್ಟಿ ಚಿನ್ನದ ಗಣಿ ನಾವು ಕಾರ್ಮಿಕರು ನೌಕರರೇನಿದ್ದೀವಿ, ನಮ್ಮ ಹೋರಾಟ ಮತ್ತು ತಾಕತ್ತಿನಿಂದಾಗಿ 5 ವರ್ಷಕ್ಕೆ ಅಗ್ರಿಮೆಂಟ್ ಗಳನ್ನು ನಾವು ಪಡಿತಾ ಇದ್ದೀವಿ. ಈ ಸೆಟಲ್ಮೆಂಟ್ ಕೂಡ ಬೇಗ ಆಗಬೇಕು ಅಂತ ನಾವು ಬಯಸ್ತಾ ಇದ್ದೀವಿ. ಹಾಗಾಗಿ ಇವತ್ತು ಇದು ಕೇವಲ ಯಾರೋ ಆಯ್ಕೆ ಆಗಿರ್ತಕ್ಕಂಥ ಇವತ್ತು 25 ಜನರ ಪ್ರಶ್ನೆ ಅಲ್ಲ, ಇದು ಸಾವಿರಾರು ಜನರ ಕಾರ್ಮಿಕರು ಮತ್ತು ನೌಕರರ ಪ್ರಶ್ನೆ ಆಗಿರೋದ್ರಿಂದ
ಹಾಗಾಗಿ ನಾವಿವತ್ತು ಅದನ್ನೆಲ್ಲವೂ ಕೂಡ ಚರ್ಚೆ ಮಾಡಿದೀವಿ. ಒಂದು ಕೊನೆಯದಾಗಿ ಹೇಳಲಿಕ್ಕೆ ಬಯಸ್ತೀನಿ, ನಾವು ಕರಪತ್ರವನ್ನ ಮಾಡಿದೀವಿ. ಯಾವ ಬೇಡಿಕೆಗಳನ್ನ ಪಟ್ಟಿಯನ್ನು ಸಲ್ಲಿಸ್ತೀವಿ ಅಂತೇಳಿ ಕರಪತ್ರವನ್ನು ಮಾಡಿದೀವಿ, ನಿಮಗೆ ವಿತರಣೆ ಮಾಡ್ತೀವಿ. ದಯಮಾಡಿ ಕರಪತ್ರವನ್ನು ತಗೊಂಡೋಗಿ ಯಾವುದೋ ಅಂಗಡಿಯಲ್ಲೋ, ಟೀ ಅಂಗಡಿಯಲ್ಲೋ, ಮಂಡಕ್ಕಿ ಅಂಗಡಿಯಲ್ಲೋ ಇಟ್ಟು ಹೋಗ್ಬೇಡಿ. ಮನೆಗೆ ತಗೊಂಡೋಗಿ ಓದಿ. ಮನೆಗೆ ತಗೊಂಡೋಗಿ ಅದರಲ್ಲಿ ಏನಾದ್ರೂ ತಿದ್ದುಪಡಿ ಆಗ್ಬೇಕು ಅನ್ನೋದಾದ್ರೆ, ಯಾಕಂತಂದ್ರೆ 2 ತಿಂಗಳಿಂದ ಈ ಪ್ರೋಸೆಸ್ ಸ್ಟಾರ್ಟ್ ಮಾಡಿದೀವಿ, ನೋಟಿಸ್ ಹಾಕಿದೀವಿ, ನಾವು ಈ ತರ ವೇಜ್ ಇದನ್ನ ಸ್ಟಾರ್ಟ್ ಮಾಡ್ತಾ ಇದೀವಿ, ನಿಮ್ದು ಏನಾದ್ರೂ ತಿದ್ದುಪಡಿ ಕೊಡ್ರಿ ಅಂತೇಳಿ ಕೇಳಿದೀವಿ. ಹಲವಾರು ಜನ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಇಂದ ತಿದ್ದುಪಡಿಗಳನ್ನ ಲಿಖಿತವಾಗಿ ಮೌಖಿಕವಾಗಿ ತಂದುಕೊಟ್ಟಿದ್ದೀರಿ. ಅವನ್ನೆಲ್ಲವನ್ನು ಕೂಡ ಸೇರಿಸುವಂತ ಪ್ರಯತ್ನ ಮಾಡಿದೀವಿ. ಬೇರೆ ಬೇರೆ ಯೂನಿಯನ್ ಅವರು ಕೂಡ ನಾವು ಮೊನ್ನೆ ಕಾರ್ಯಕಾರಿ ಸಮಿತಿ ಸಭೆಯನ್ನ ಸೇರಿಸಿ ಇವತ್ತು ಬೇರೆ ಬೇರೆ ಯೂನಿಯನ್ ಅವ್ರದ್ದು ಕೂಡ ಯಾರೆಲ್ಲ ಇಸಿ ಮೆಂಬರ್ ಇದ್ರು ಅವ್ರದ್ದು ಅಭಿಪ್ರಾಯಗಳನ್ನ ಪಡ್ಕೊಂಡಿದ್ದೀವಿ. ಮ್ಯಾಕ್ಸಿಮಮ್ ಇವನ್ನೆಲ್ಲವೂ ಸೇರ್ಸಕ್ ಪ್ರಯತ್ನವನ್ನು ಮಾಡ್ತಾ ಇದೀವಿ. ಆದ್ರೆ ಈ ನೆಗೋಷಿಯೇಷನ್ ಅನ್ನ ನಾವಿವತ್ತು ಮ್ಯಾನೇಜ್ಮೆಂಟ್ ಗಳಿಗೆ ಇಮಿಡಿಯೇಟ್ ಆಗಿ ಸ್ಟಾರ್ಟ್ ಮಾಡಬೇಕು. ಇಮಿಡಿಯೇಟ್ ಮಾತುಕತೆ ಸ್ಟಾರ್ಟ್ ಮಾಡಿ ನಮ್ದು ಏನಿದೆ ಮಿನಿಮಮ್ 45% ನಮ್ಮ ವೇತನ ಒಪ್ಪಂದ ಏರಿಕೆ ಆಗಬೇಕು, ಒಟ್ಟಾರೆ ಪ್ಯಾಕೇಜ್ ಏರಿಕೆ ಆಗಬೇಕು ಅನ್ನೋಂತ ಒಟ್ಟಾರೆ ಬೇಡಿಕೆಗಳನ್ನ ನಾವು ಕಳಿಸ್ತಾ ಇದೀವಿ. ಹಾಗಾಗಿ ನಾನು ಅದರ ವಿವರಣೆ ಕೊಡಕ್ ಹೋಗೋದಿಲ್ಲ, ಯಾಕಂತಂದ್ರೆ ನಾವು ಮ್ಯಾನೇಜ್ಮೆಂಟ್ಗೆ ಇವತ್ತು ಕೊಡಬೇಕಾಗುತ್ತೆ. ಕಾಮ್ರೇಡ್ ಶಫಿ ಅವರು ಕೂಡ ಅಲ್ಲಿ ಬೇರೆ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ನಮ್ಮ ಬೇರೆ ಬೇರೆ ಏನಿದೆ ಅದು ಮೆಡಿಕಲ್ ಅನ್ಫಿಟ್ ಇರ್ಬೋದು, ಬೇರೆ ಬೇರೆ ಇದು ಕೂಡ ಆ ಪ್ರಯತ್ನಗಳನ್ನು ಕೂಡ ನಾವು ಮುಂದುವರಿಸ್ತಾ ಇದೀವಿ. ಇವತ್ತು ನಾಳೆನೂ ಕೂಡ ಮತ್ತು ಇಲ್ಲಿ C&R ರೂಲ್ಸ್ ಬಗ್ಗೆನೂ ಕೂಡ ಮಾತುಕತೆ ಇದೆ. ಇವತ್ತು MD ಅವರು ಕೂಡ ಬಂದಿದ್ದಾರೆ. ಅವ್ರನ್ನ ಮಧ್ಯಾಹ್ನ ನಾವು ಭೇಟಿ ಮಾಡಿ ಅವರನ್ನು ಕೂಡ ನಾವು ಅವರಿಗೆ ಈ ಬೇಡಿಕೆ ಪಟ್ಟಿಯನ್ನು ಸಲ್ಲಿಸ್ತಾ ಇದ್ದೀವಿ. ಇವತ್ತು ನಾವು ಈ ಒಂದು ನಿಮ್ಮೆಲ್ಲರ ಪರವಾಗಿ, ಯಾಕಂದ್ರೆ ಬೆಳಗಿನ ಪಾಳಯದಲ್ಲಿ ನಿಮ್ಮೆಲ್ಲರಿಗೂ ಒಂದು ಪಬ್ಲಿಕ್ ಆಗಿ ಗೊತ್ತಾಗಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಇವತ್ತು ನಾವು ಈ ಬೇಡಿಕೆ ಪಟ್ಟಿ ಏನಿದೆ, ಈ ಬೇಡಿಕೆ ಪಟ್ಟಿಯನ್ನ ನಾವು ನಿಮ್ಮೆಲ್ಲರಿಗೂ ಮನವರಿಕೆ ಮಾಡಿ ಕೊಡುವಂತ ಪ್ರಯತ್ನದ ಭಾಗವಾಗಿ ಕೊಡ್ತಾ ಇದ್ದೀವಿ. ಖಂಡಿತವಾಗ್ಲೂ ಕೂಡ ಇದು ಅಂತಿಮ ಅಂತದ್ದಲ್ಲ. ನೀವು ಏನ್ ಕರಪತ್ರವನ್ನು ವಿತರಣೆ ಮಾಡಿದೀವಿ ಅದನ್ನ ಓದಿದ ನಂತರನೂ ಕೂಡ ಇನ್ನೇನಾದ್ರೂ ಸೇರ್ಪಡೆಗಳು, ತಿದ್ದುಪಡಿಗಳು, ಸಲಹೆಗಳಿದ್ರೆ ನೀವು ಅದನ್ನ ನಮಗೆ ತಿಳಿಸಬೇಕು, ನಮ್ಮ ಕಚೇರಿಗೆ ಬಂದು ತಿಳಿಸಬೇಕು ಅಂತೇಳಿ ವಿನಂತಿಯನ್ನ ಮಾಡ್ಕೊಂಡು ಒಂದು ನಮ್ಮ ಈ ಬೇಡಿಕೆ ಪಟ್ಟಿಯನ್ನ ಸ್ವೀಕಾರ ಮಾಡಲಿಕ್ಕೆ ಬಂದಿರತಕ್ಕಂತ ನಮ್ಮ ಹಿರಿಯ ಅಧಿಕಾರಿಗಳಾದಂತ ಕಾಮ್ರೇಡ್ ಯಮುನೂರಪ್ಪನವರು ಮತ್ತು ನಮ್ಮ ಜಗನ್ಮೋಹನ್ ಅವರು ಇದ್ದಾರೆ. ಅವ್ರನ್ನ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಸೊ ಹಾಗಾಗಿ ದಯಮಾಡಿ ಎಲ್ಲರೂ ಕೂಡ ನಾವು ಆಯ್ಕೆಯಾಗಿರ್ತಕ್ಕಂಥ ಬೇರೆ ಸಂಘದ ಯಾರಾದರೂ ಇದ್ರೆ ಅವರು ಕೂಡ ಬರಬೇಕು. ಅವರೆಲ್ಲರೂ ಕೂಡ ನಮ್ಮ ಪದಾಧಿಕಾರಿಗಳ ಪರವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ನಾವು ಆ ಬೇಡಿಕೆ ಪಟ್ಟಿಯನ್ನು ಸಲ್ಲಿಸ್ತಾ ಇದ್ದೀವಿ. ಹೊಸ ವೇತನ ಒಪ್ಪಂದ ಯಶಸ್ವಿಯಾಗಲಿ. ಹೊಸ ವೇತನ ಒಪ್ಪಂದ 2026 ಯಶಸ್ವಿಯಾಗಲಿ. ಇಂಕಿಲಾಬ್ ಜಿಂದಾಬಾದ್, ಇಂಕಿಲಾಬ್ ಜಿಂದಾಬಾದ್, ವರ್ಕರ್ಸ್ ಯೂನಿಟಿ ಜಿಂದಾಬಾದ್, ವರ್ಕರ್ಸ್ ಯೂನಿಟಿ ಜಿಂದಾಬಾದ್, ವರ್ಕರ್ಸ್ ಯೂನಿಟಿ ಜಿಂದಾಬಾದ್. ಹೊಸ ವೇತನ ಒಪ್ಪಂದದಲ್ಲಿ ಎಲ್ಲಾ ಕಾರ್ಮಿಕರ ಬೇಡಿಕೆಗಳ ಈಡೇರಿಕೆ ಆಗಲೇಬೇಕು. ಹೊಸ ವೇತನ ಒಪ್ಪಂದದ ಬೇಡಿಕೆ ಪಟ್ಟಿ ಎಲ್ಲ ಈಡೇರಿಕೆ ಆಗಲೇಬೇಕು. ಇಂಕಿಲಾಬ್ ಜಿಂದಾಬಾದ್, CITU ಜಿಂದಾಬಾದ್, CITU ಜಿಂದಾಬಾದ್, ವರ್ಕರ್ಸ್ ಯೂನಿಟಿ ಜಿಂದಾಬಾದ್, ವರ್ಕರ್ಸ್ ಯೂನಿಟಿ ಜಿಂದಾಬಾದ್. ಹಟ್ಟಿ ಚಿನ್ನದ ಗಣಿ ಕಾರ್ಮಿಕರ ಎಲ್ಲಾ ಬೇಡಿಕೆಗಳ ಈಡೇರಿಕೆ ಆಗಲೇಬೇಕು. ಹೊಸ ವೇತನ ಒಪ್ಪಂದ 2026 ಬೇಡಿಕೆ ಪಟ್ಟಿಯನ್ನ ಸಲ್ಲಿಸುವ ಈ ಒಂದು ಕಾರ್ಯಕ್ರಮದ ರ್ಯಾಲಿಯಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ಎಲ್ಲ ಕಾರ್ಮಿಕರಿಗೂ, ಸಿಬ್ಬಂದಿಗಳಿಗೂ ಹಾಗೂ ಯೂನಿಯನ್ನ ಪದಾಧಿಕಾರಿಗಳು ಹಾಗೂ ಕಾರ್ಯಕಾರಿ ಸಮಿತಿ ಸದಸ್ಯರಿಗೂ ಧನ್ಯವಾದಗಳನ್ನ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ನಾವು ಮುಗಿಸ್ತಾ ಇದ್ದೀವಿ. ಫೋನ್ ಮಾಡಿದ್ರೆ ನೀವು ಎರಡು ನೋಡಿದ್ರೆ ನೀವು ಹೌದು ಸರ್ ಬಿಜಿ ಇದೆ ಫೈನ್
RTV ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ. ನಮ್ಮ ಚಾನೆಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ, ಹಟ್ಟಿ ಚಿನ್ನದ ಗಣಿ. ಧನ್ಯವಾದಗಳು.